ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವೀಡಿಯೋಸ್ ಮಾಡ್ತಿದ್ದೇನೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ UGC ವೀಡಿಯೋಸ್ಗಳನ್ನು ಹೇಗೆ ಮಾಡೋದು ಅಂತ, ಹಾಗೂ UGC ಕ್ರಿಯೇಟರ್ ಆಗೋದು ಹೇಗೆ ಅಂತ. UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಅಂತ ಅರ್ಥ. ಅಂದರೆ ಏನು, ಬ್ರ್ಯಾಂಡ್ಸ್ಗಳನ್ನು ನೀವೇ ಪ್ರಮೋಟ್ ಮಾಡೋದು. ನಿಮಗೆ ಬ್ರ್ಯಾಂಡ್ಸ್ಗಳು ಫ್ರೀಯಾಗಿ ಪ್ರಾಡಕ್ಟ್ನ ಕೊಡ್ತವೆ, ನೀವು ಅದನ್ನು ಪ್ರಮೋಷನ್ ಮಾಡಬೇಕು. ನಿಮಗೆ ಅದರಲ್ಲಿ ಮನಿ ಕೂಡ ಅರ್ನ್ ಮಾಡ್ಬೋದು ಆ್ಯಂಡ್ ಫ್ರೀ ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಬನ್ನಿ, ನಾನು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ಯಾ ಈ 5 ಸ್ಟೆಪ್ಸ್ನ ನಾನು ನಿಮಗೆ ವಿತ್ ಟ್ಯುಟೋರಿಯಲ್ ಹೇಳ್ಕೊಡ್ತೀನಿ. ಇದರಿಂದ ನಿಮಗೆ ಈಸಿಯಾಗಿ ನಿಮಗೆ ಬ್ರ್ಯಾಂಡ್ಸ್ಗಳಿಗೆ ಅಪ್ರೋಚ್ ಮಾಡ್ಬೋದು. ನಿಮಗೆ ಬ್ರ್ಯಾಂಡ್ಗಳಿಗೆ ಹೇಗೆ ಅಪ್ರೋಚ್ ಮಾಡೋದು ಅಂತ ಲಾಸ್ಟಲ್ಲಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ಎಲ್ಲ ಪ್ರೊಸೀಜರ್ನ ಹೇಳಿಕೊಡ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಿಜವಾಗ್ಲೂ ಹೇಳ್ಕೊಡ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ UGC ಕ್ರಿಯೇಟರ್ ಆಗಬೇಕಂತ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ತಪ್ಪದೇ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ವಿಡಿಯೋನ ಈಗಲೇ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಫಸ್ಟ್ ಒನ್ ನೋಡುವ ಪಬ್ಲಿಕ್ ಅಕೌಂಟ್. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿಕೊಂಡು ಇಲ್ಲಿ 3 ಲೈನ್ ಕಾಣಿಸ್ತಿದ್ದಲ್ಲ ಮೇಲೆ, ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೈವೇಟ್ ಏನಾದರೂ ಇದ್ದರೆ ಇದನ್ನು ಪಬ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಕೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಅಕೌಂಟ್ ಪ್ರೈವಸಿ ಅಂತ ಇದೆ ಅಲ್ಲ, ಅಲ್ಲಿ ಪಬ್ಲಿಕ್ ಇದ್ದರೆ ನಿಮಗೆ ತೋರಿಸುತ್ತೆ ಪಬ್ಲಿಕ್ ಅಂತ. ಬೈ ಚಾನ್ಸ್ ಇಲ್ಲ ಅಂದರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಪ್ರೈವೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ, ಸೊ ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಓಕೆನಾ? ಇದೀಗ ಆಫ್ ಇದ್ರೆ ಪಬ್ಲಿಕ್ ಅಕೌಂಟ್ ಅಂತ, ಆನ್ ಮಾಡಿದರೆ ಪ್ರೈವೇಟ್ ಅಂತ. ಓಕೆನಾ ಗೈಸ್, ಇದು ಕ್ಲಿಯರ್ ಆಯ್ತಾ? ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮದು ಪ್ರೊಫೈಲ್ ಸೆಟ್ಟಿಂಗ್ಸ್ನಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ಸ್ನ ಆನ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಶೋ ಆಗುತ್ತೆ. ಓಕೆನಾ? ಇದು ನಿಮಗೆ ಎಷ್ಟು ಜನರಿಗೆ ರೀಚ್ ಆಗಿದೆ ಅಂತ ತೋರಿಸುತ್ತೆ. ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ತುಂಬಾ ವಿಡಿಯೋ ಸಿಗುತ್ತೆ, ಅದನ್ನು ನೋಡಿ ನೀವು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ನ ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಒನ್, ಚೂಸ್ ಎ ನೀಚ್. ಓಕೆ ಗೈಸ್, ಇದು ನಿಮ್ಮದು ವಿಡಿಯೋ ಯಾವ್ದರ ರಿಲೇಟೆಡ್ ಇದೆ ಅದನ್ನು ನೀವು ಬಯೋದಲ್ಲಿ ಬರಿಬೇಕು. ಓಕೆನಾ? ಲೈಕ್ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ನ ಸರ್ಚ್ ಲಿಸ್ಟಲ್ಲಿ ಕೆಲವೊಂದು ಪ್ರೊಫೈಲ್ಗಳನ್ನು ಸರ್ಚ್ ಮಾಡಿ ನೋಡಿ. ಇಲ್ಲಿ ನೋಡಿ UGC ಕ್ರಿಯೇಟರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬಾ ಪ್ರೊಫೈಲ್ಸ್ಗಳು ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅವತ್ತು ಬಯೋದಲ್ಲಿ ಏನು ಬರೆದಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರಿಬೇಕಂತ. ನಿಮ್ಮದು ವಿಡಿಯೋಸ್ ಏನಿದೆ ಅದರ ರಿಲೇಟೆಡ್ ಬರಿ. ಲೈಕ್ ನೀವು ಅನ್ಬಾಕ್ಸಿಂಗ್, ಸ್ಕಿನ್ ಕೇರ್ ಈ ಥರ ಬರ್ಕೋಬೋದು. ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ChatGPT ಹೆಲ್ಪ್ ಕೇಳ್ಕೊಂಡು ನೀವು ಬರ್ಕೋಬಹುದು. ಓಕೆನಾ ಗೈಸ್? ಇದರಿಂದ ನಿಮ್ಮ ಜೊತೆ ಕೊಲಾಬ್ರೇಷನ್ ಮಾಡುವ ಬ್ರ್ಯಾಂಡ್ಸ್ಗೆ ಕೂಡ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಪ್ರೊಫೆಷನಲ್ ಆಗಿ ಕೂಡ ಕಾಣಿಸುತ್ತೆ. ಓಕೆ ಗೈಸ್, ಇವಾಗ ಥರ್ಡ್ ಒನ್ ನೋಡುವ, ಕ್ರಿಯೇಟ್ 3 to 5 ಸ್ಯಾಂಪಲ್ ವಿಡಿಯೋಸ್ ಆ್ಯಂಡ್ ಯು ಕ್ಯಾನ್ ರಿವ್ಯೂ ಪ್ರಾಡಕ್ಟ್ಸ್ ಯು ಆಲ್ರೆಡಿ ಹ್ಯಾವ್ ಎಟ್ ಹೋಮ್. ಓಕೆ ಗೈಸ್, ಇವಾಗ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಯಾರು ನಿಮಗೆ ಬ್ರ್ಯಾಂಡ್ಸ್ ಕೊಲಾಬ್ನ ಕೊಡಲ್ಲ, ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಓಕೆನಾ? ಕೊಡೋ ಥರ. ಲೈಕ್ ಇವಾಗ ನಿಮ್ಮದು ಮನೆಯಲ್ಲೇ ಬೇರೆ ಬೇರೆ ಬ್ರ್ಯಾಂಡ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀರ ನೀವು, ಅದನ್ನೇ ನೀವು ವಿಡಿಯೋಸ್ ಮಾಡಿ ಹಾಕಬೇಕು. ಲೈಕ್ ಮಾಮಾ ಅರ್ತ್, ಪ್ಲಮ್, ಸಮ್ ಬ್ರ್ಯಾಂಡ್ಸ್ ಲಿಪ್ಸ್ಟಿಕ್ಸ್, ಕ್ರೀಮ್, ಶಾಂಪು, ಎನಿಥಿಂಗ್. ಓಕೆನಾ? ಇಲ್ಲಿ ನೋಡಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ಯಾ, ಇದು ಕೂಡ ನಾನೇ ರೆಕಾರ್ಡ್ ಮಾಡಿರುವಂತದ್ದು. ಈ ತರ ನೀವು ಕ್ರಿಯೇಟಿವಿಟಿನ ಯೂಸ್ ಮಾಡಿ ನೀವು ವಿಡಿಯೋ ಶೂಟ್ ಮಾಡ್ಕೋಬಹುದು. ವಿತ್ ಫೇಸ್ ಕೂಡ ಆಗುತ್ತೆ, ವಿದೌಟ್ ಫೇಸ್ ಕೂಡ ಆಗುತ್ತೆ. ಓಕೆನಾ ಗೈಸ್? ಇದಾದ್ಮೇಲೆ ನಿಮಗೆ ವಿಡಿಯೋಗೆ ಟೆಕ್ಸ್ಟ್ ಬೇಕಾ, ಈ ಕ್ರೀಮ್ ಬಗ್ಗೆ ಏನಾದ್ರು ಡಿಸ್ಕ್ರಿಪ್ಷನ್ ಹಾಕ್ಬೇಕಂತ ಹೇಳಿದ್ರೆ ನೀವು ಸಿಂಪ್ಲಿ ChatGPT ಹೆಲ್ಪ್ ನ ತಗೊಳ್ಬಹುದು. ನಾನು ನಿಮಗೆ ಒಂದು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸಿಂಪ್ಲಿ ಗೂಗಲ್ಗೆ ಹೋಗಿ ChatGPT ಅಂತ ಟೈಪ್ ಮಾಡಿ, ಫಸ್ಟ್ ವೆಬ್ಸೈಟ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇದಾದ್ಮೇಲೆ ನೀವು ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಅಲ್ಲಿ ಸಿಂಪ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಆಡ್ ಫೋಟೋಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಈಗ ನಿಮ್ಮದು ಗ್ಯಾಲರಿ ಏನು ತೋರಿಸುತ್ತೆ. ಓಕೆನಾ? ಇಲ್ಲಿ ನೀವು ನಿಮ್ಮದು ಮನೆಯಲ್ಲಿರುವ ಬ್ರ್ಯಾಂಡ್ಸ್ ಫೋಟೋ ಏನಿದೆ ಅದನ್ನು ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಪಿಕ್ಚರ್ ತಗೊಂಡು ಇಟ್ಕೊಂಡಿರಿ. ಈಗ ಇಲ್ಲಿ ಟೈಪ್ ಮಾಡಿ, ಕನ್ನಡದಲ್ಲೇ ಟೈಪ್ ಮಾಡಿ, ಬೇಕಾದರೆ ಈ ಬ್ರ್ಯಾಂಡ್ ಇದು ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿ. ಓಕೆನಾ? ಡಿಸ್ಕ್ರಿಪ್ಷನ್ ಹ್ಯಾಶ್ಟ್ಯಾಗ್ ನೀವು ಎನಿಥಿಂಗ್ ಕೇಳ್ಬೋದು. ಓಕೆ ಗೈಸ್, ಈಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರುವ ಡಿಸ್ಕ್ರಿಪ್ಷನ್ನ ಕೊಟ್ಟಿದೆ. ಸೇಮ್ ಆ ಕ್ರೀಮಲ್ಲಿ ಏನಿರುತ್ತೆ ಅದನ್ನು ಕೊಟ್ಟಿರುತ್ತೆ. ಓಕೆನಾ? ಇದನ್ನು ನೀವು ಕಾಪಿನ ಮಾಡಿಕೊಂಡು ವೀಡಿಯೋಸ್ಗೆ ಬೇಕಾದರೆ ಎಡಿಟಿಂಗ್ ಮಾಡ್ಬೋದು ವಿಡಿಯೋ ಮಾಡುವಾಗ. ಇಲ್ಲಾಂದರೆ ನೀವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ಲ, ಅಲ್ಲಿ ಡಿಸ್ಕ್ರಿಪ್ಷನ್ ಆ್ಯಂಡ್ ಹ್ಯಾಶ್ಟ್ಯಾಗ್ ಅಲ್ಲಿ ನೀವು ಇದನ್ನು ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಓಕೆನಾ? ಅದನ್ನು ಕಾಪಿ ಮಾಡಿಕೊಂಡು ನೋಟ್ಸಲ್ಲಿ ಸೇವ್ ಮಾಡ್ಕೊಳ್ಳಿ. ಗೈಸ್, ಇನ್ನು ಫೋರ್ತ್ ಒನ್ ಏನು, ಪೋಸ್ಟ್ ಕನ್ಸಿಸ್ಟೆಂಟ್ಲಿ, ಮೇಕ್ ನ್ಯಾಚುರಲ್ ರಿವ್ಯೂ ರೀಲ್ಸ್ 15 to 30 seconds. ಓಕೆ ಗೈಸ್, ಇವಾಗ ನೀವು ನ್ಯೂ ಅಕೌಂಟಲ್ಲಿ ಡೈಲಿ 2 ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಹೋಗಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. 1 ವೀಕ್ ಈ ಥರ ನೀವು ಮಾಡಿ ನೋಡಿ, ನಿಮಗೆ ಬೇಗನೆ ರೀಚ್ ಸಿಗುತ್ತೆ. ಆಗ ನೀವು ಬೇಗನೆ ಬ್ರ್ಯಾಂಡ್ಸ್ಗೆ ಕೊಲಾಬ್ ಮಾಡ್ಬೋದು, ಇಲ್ಲಾಂದರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಯಾವುದೇ ವಿಡಿಯೋಸ್ನ ಪ್ರಮೋಟ್ ಮಾಡಬೇಕಾದ್ರೆ ನ್ಯಾಚುರಲ್ ರಿವ್ಯೂಸ್ ಅನ್ನೇ ಕೊಡಿ. ಓಕೆನಾ? ಓವರ್ ರಿವ್ಯೂಸ್ನ ಕೊಡೋಕೆ ಹೋಗಬೇಡಿ, ಆಗ ವ್ಯೂವರ್ಸ್ ನಿಮ್ಮ ವಿಡಿಯೋಸ್ಗಳನ್ನು ಸ್ಕಿಪ್ ಮಾಡ್ತಾರೆ. ನೀವು ಎಷ್ಟು ನ್ಯಾಚುರಲ್ ಆಗಿ ಪ್ರಮೋಟ್ ಮಾಡ್ತೀರಾ ಅಷ್ಟು ಬೇಗ ನಿಮ್ದು ಅಕೌಂಟ್ ರೀಚ್ ಆಗುತ್ತೆ ಆ್ಯಂಡ್ ಬ್ರ್ಯಾಂಡ್ಸ್ ಕೂಡ ಕೊಲಾಬ್ ಮಾಡ್ತಾರೆ. ಓಕೆನಾ? ಓಕೆ ಗೈಸ್, ಇದು ಲಾಸ್ಟ್, ಇದು 5th ಒನ್, ವೆರಿ ಇಂಪಾರ್ಟೆಂಟ್.
Tag brands and DM them. Send a simple message like, "Hi, I am a UGC creator. I do love to create content for your brand." ಓಕೆ ಗೈಸ್, ಇವಾಗ ನೀವು ಬ್ರ್ಯಾಂಡ್ಸ್ದು ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಅಲ್ಲಿ ಟ್ಯಾಗ್ನ ಮಾಡಬೇಕು ಆ ಬ್ರ್ಯಾಂಡ್ನ. ಓಕೆನಾ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ಇದು .nk ಇದು ಬ್ರ್ಯಾಂಡ್ಸ್ ಆಗಿರುತ್ತೆ. ಓಕೆನಾ. ಓಕೆ ಗೈಸ್, ಇದಂತೂ ಇಂಪಾರ್ಟೆಂಟ್, ಇದನ್ನ ಮಿಸ್ ಮಾಡ್ಕೋಬೇಡಿ. ಫ್ರೀಯಾಗಿ ಪ್ರಾಡಕ್ಟ್ನ ಹೇಗೆ ತಗೊಳ್ಳೋದು ಹಾಗೂ ಬ್ರ್ಯಾಂಡ್ಸ್ಗಳಿಗೆ ಹೇಗೆ ಅಪ್ರೋಚ್ ಮಾಡೋದು ಅಂತ ಈಗ ನೋಡುವ. ಸಿಂಪ್ಲಿ ಈಗ ನಿಮ್ದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಬೇರೆ ಬ್ರ್ಯಾಂಡ್ಸ್ಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದಂತ ಕೂಡ ಹೇಳ್ತೀನಿ. ಈಗ ನಾನು .nk ಇದು ಹೇಳ್ಕೊಡ್ತೀನಿ. ಓಕೆನಾ, ನೀವು ಸರ್ಚ್ ಬರಲಿ .nk ಅಂತ ಸರ್ಚ್ ಮಾಡಿ, ನಿಮಗೆ ಅವರದ್ದು ಇಲ್ಲಿ ಪ್ರೊಫೈಲ್ ಕಾಣಿಸುತ್ತೆ. ಓಕೆನಾ, ಅದಾದ್ಮೇಲೆ ಅಕೌಂಟ್ನ ಫಾಲೋ ಮಾಡಿಕೊಂಡು ಇಲ್ಲಿ ಮೆಸೇಜ್ ಅಂತ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಇದೇ ತರ ಟೈಪ್ ಮಾಡ್ಕೊಳ್ಳಿ. ನಾನು ಆಗ ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ, ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಬೇಕಾದ್ರೆ. ಓಕೆನಾ, ಈಗ ಈ ಒಂದು ಮೆಸೇಜ್ನ ಕಳಿಸಿ ಅವರಿಗೆ. ಓಕೆನಾ, ಹಾಗೂ ಸ್ವಲ್ಪ ವೆಯ್ಟ್ ಮಾಡಿ, 1 ಸೆಕೆಂಡ್ ಅಲ್ಲಿ ಅವ್ರದ್ದು ರಿಪ್ಲೈ ಬರುತ್ತೆ. ಓಕೆನಾ ಗೈಸ್, ಇಲ್ಲಿ ನೋಡ್ಬೋದು ಒಂದು ಫಾರ್ಮ್ ನ ಕೊಟ್ಟಿದ್ದಾರೆ. ಓಕೆನಾ, ಇದು ನಿಮ್ದು ಕೊಲಾಬ್ರೇಷನ್ ಫಾರ್ಮ್ ಆಗಿರುತ್ತೆ. ಇದನ್ನ ಈಗ ನಾವು ಫಿಲ್ ಮಾಡುವ. ಓಕೆ ಗೈಸ್, ಇವಾಗ ಸಿಂಪ್ಲಿ ಫಾರ್ಮ್ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ಫಾರ್ಮ್ ಏನಿದೆ ಅದು ಓಪನ್ ಆಗಿದೆ. ಬೈ ಚಾನ್ಸ್ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಇದರಲ್ಲಿ ನಿಮ್ದು ನೇಮ್ ನ ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಅದಾದ ನಂತರ ನಿಮ್ದು ಇಮೇಲ್ ಅಡ್ರೆಸ್ ನ ಹಾಕಿ, ಅದಾದ್ಮೇಲೆ ನಿಮ್ದೇ ಮೊಬೈಲ್ ನಂಬರ್ ನ ಹಾಕಿ, ಬಿಕಾಸ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಅದಕ್ಕೆ ಆಮೇಲೆ ನೀವು ಯಾವ ಊರಲ್ಲಿ ಇದ್ದೀರಾ ಅದನ್ನ ಲೊಕೇಶನ್ ಇಲ್ಲಿ ಹಾಕಿ. ಓಕೆನಾ, ಅದಾದ್ಮೇಲೆ ಜೆಂಡರ್ ಹಾಕಿ, ಅದಾದ್ಮೇಲೆ ನಿಮ್ದು ಬರ್ತ್ ಇಯರ್ ಹಾಕಿ, ಆಮೇಲೆ ನೀಡ್ಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಿಮ್ದು ಬಯೋದಲ್ಲಿ ಏನ್ ಹಾಕಿರ್ತೀರಲ್ಲ ಅದುವೇ. ನಿಮ್ದು ವಿಡಿಯೋ ಯಾವ ರಿಲೇಟೆಡ್ ಇದೆ ಹಾಗೂ ನೀಡ್ಸ್ ಅಲ್ಲಿ ನೀವು ಏನ್ ಬರ್ದಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಇದು ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಇದೆಲ್ಲ, ಅದರಲ್ಲಿ ಪೇಡ್ ಕೊಲಾಬ್ರೇಷನ್, ಬಾರ್ಟರ್ ಕೊಲಾಬ್ರೇಷನ್ ಅಂಡ್ ಓಪನ್ ಟು ಬೋತ್ ಅಂತ ಇದೆ. ಓಕೆನಾ ಗೈಸ್, ಇದರಲ್ಲಿ ಫಸ್ಟ್ ಒನ್ ಪೇಯ್ಡ್ ಅಂತ ಹೇಳಿದ್ರೆ ಅವರು ನಿಮ್ಮ ಪ್ರಮೋಷನ್ ವಿಡಿಯೋಸ್ ಗಳಿಗೆ ಏನು ಹಣ ಕೊಡ್ತಾರೆ. ಒನ್ ಬಾರ್ಟರ್ ಕೊಲಾಬ್ರೇಷನ್ ಅಂದ್ರೆ ಅವರು ನಿಮಗೆ ಪ್ರಾಡಕ್ಟ್ ನ ಮಾತ್ರ ಕೊಡ್ತಾರೆ, ಅದು ಕೂಡ ಫ್ರೀ ಆಗಿ. ಅವರು ರಿಟರ್ನ್ ನಿಮಗೆ ಪೇಮೆಂಟ್ ಮಾಡೋದಿಲ್ಲ, ಬಟ್ ಪ್ರಾಡಕ್ಟ್ ಅಂತೂ ಫ್ರೀ ನಿಮಗೆ. ಓಕೆನಾ, ಓಪನ್ ಟು ಬೋತ್, ನೀವು ಎರಡಕ್ಕೂ ಕೂಡ ರೆಡಿ ಆಗಿದ್ದೀರಾ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲೇ ಬ್ರ್ಯಾಂಡ್ ಗೆ ಅಪ್ರೋಚ್ ಮಾಡುವಾಗ ಓಪನ್ ಟು ಬೋತ್ ಅಂತ ಕೊಡಿ. ಓಕೆನಾ, ಇದಾದ್ಮೇಲೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಯಾವ್ದೆಲ್ಲ ಇದೆ, ನಿಮ್ದು ಯೂಟ್ಯೂಬ್, ಫೇಸ್ಬುಕ್ ಏನೆಲ್ಲ ಇದೆ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ದು ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟಿದೆ ಅಷ್ಟೇ ಹಾಕಿ. ಓಕೆನಾ, ಇದಾದ ನಂತರ ಇಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಇದೆ, ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನ ಹಾಕಬೇಕು. ಎಲ್ಲಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ಗೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೋಡಿ. ಇದಾದ ನಂತರ ಯುವರ್ ಸ್ಪೆಷಲೈಸೇಷನ್, ನಿಮ್ಮ ಹತ್ರ ಏನು ವಿಶೇಷತೆ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಫೋಟೋ ಕಂಟೆಂಟ್ ಮಾಡ್ತೀರಾ, ವಿಡಿಯೋ ಕಂಟೆಂಟ್ ಮಾಡ್ತೀರಾ, ಅಥವಾ ಬ್ಲಾಗ್ ರೈಟಿಂಗ್ ಮಾಡ್ತೀರಾ, ನಿಮ್ದು ಏನು ಕ್ವಾಲಿಟೀಸ್ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ವಿಡಿಯೋ ಕಂಟೆಂಟ್ ಅಂತಾನೆ ಕೊಡಿ. ಓಕೆನಾ ಗೈಸ್, ಇದಾದ ನಂತರ ಇಲ್ಲಿ ಸ್ಪೆಸಿಫೈ ಸಮ್ ಬ್ರಾಂಡ್ಸ್ ಯು ಹ್ಯಾವ್ ವರ್ಕ್ಡ್ ವಿತ್ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗೈಸ್, ಇದು ನೀವು ಯಾವ ಬ್ರಾಂಡ್ಸ್ ಜೊತೆಲ್ಲ ವರ್ಕ್ ಮಾಡಿದ್ದೀರಾ ಅಂದ್ರೆ ಪ್ರಮೋಷನ್ ಮಾಡಿದ್ದೀರಾ ಅದರ ನೇಮ್ ಅನ್ನು ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ನೀವು ಇಲ್ಲಿ ಏನ್ ಬರಿಬೇಕಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ದಲ್ಲ ಮನೆಯಲ್ಲಿ ಇರುವ ಪ್ರಾಡಕ್ಟ್ ನೀವು ಯೂಸ್ ಮಾಡಿಕೊಂಡು ವಿಡಿಯೋಸ್ ಮಾಡಿ ಅಂತ. ಸೊ ಅದರಲ್ಲಿ ಇರುವ ಬ್ರ್ಯಾಂಡ್ಸ್ ನೇಮನ್ನು ಇಲ್ಲಿ ಬರಿಬೇಕು. ಯಾವ ತರ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಕಾಣಿಸಿದೆಯಾ ಸ್ಕ್ರೀನ್ ಅಲ್ಲಿ, ಐ ಹ್ಯಾವ್ ವರ್ಕ್ಡ್ ವಿತ್ ನೈಕಾ ಅಂಡ್ ಮಾಮಾರ್ತ್ ಅಂತ. ಅದೇ ತರ ಬರೀರಿ. ಅಲ್ಲಿ ಬ್ರ್ಯಾಂಡ್ ಇದು ನೇಮ್ ಚೇಂಜ್ ಮಾಡಿ, ನೀವು ಏನು ಬ್ರ್ಯಾಂಡ್ ಪ್ರಮೋಷನ್ ವಿಡಿಯೋಸ್ ಹಾಕಿದಿರಲ್ಲ ಅದನ್ನ ಇಲ್ಲಿ ಟೈಪ್ ಮಾಡಿ. ಓಕೆನಾ, ಆದ್ಮೇಲೆ ನೆಕ್ಸ್ಟ್ ಡು ಯು ಹ್ಯಾವ್ ಅನ್ ಅಮೆಝಾನ್ ಅಕೌಂಟ್ ಅಂತ ಇದೆ, ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಅಂಡ್ ನೆಕ್ಸ್ಟ್ ಹ್ಯಾವ್ ಯು ಎವರ್ ಯೂಸ್ .nk ಪ್ರಾಡಕ್ಟ್ಸ್ ಬಿಫೋರ್, ನೀವು ಎಸ್ ಅಂತಾನೆ ಕೊಡಿ. ಓಕೆನಾ, ಅದಾದ್ಮೇಲೆ ಆರ್ ಯು ಇಂಟ್ರೆಸ್ಟೆಡ್ ಇನ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಎಸ್ ಅಂತ ಕೊಡಿ. ಇನ್ನು ಲಾಸ್ಟ್ ಒನ್, ಟೆಲ್ ಅಸ್ ವೈ ಯು ಆರ್ ದ ರೈಟ್ ಪರ್ಸನ್ ಟು ರಿಪ್ರೆಸೆಂಟ್ .nk. ಗೈಸ್, ಇದಕ್ಕೆ ನಿಮಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ಕ್ರೀನ್ ಅಲ್ಲಿ, ಇದನ್ನೇ ನೀವು ಕಾಪಿ ಪೇಸ್ಟ್ ಮಾಡಬಹುದು, ಇಲ್ಲಾಂದ್ರೆ ಚಾಟ್ ಜಿಪಿಟಿ ಹೆಲ್ಪ್ ನ ಕೇಳಬಹುದು. ಫೈನಲ್ ಇದೆಲ್ಲ ಆದ್ಮೇಲೆ ಸಬ್ಮಿಟ್ ಅಂತ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಮ್ ನಮ್ಮ ನೀಟಾಗಿ ಓದ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ನೆಕ್ಸ್ಟ್ ಇವರು ನಿಮ್ಮನ್ನ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ನಿಮಗೆ ಇಮೇಲ್ ಗೆ ಮೇಲ್ ಮಾಡ್ತಾರೆ. ಓಕೆನಾ, ನಿಮ್ದು ಇನ್ಸ್ಟಾಗ್ರಾಮ್ ನ ಲಿಂಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಶೇರ್ ಪ್ರೊಫೈಲ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ, ಕಾಪಿ ಲಿಂಕ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಆ ಫಾರ್ಮ್ ಗೆ ಹೋಗಿ ಇದನ್ನ ನೀವು ಪೇಸ್ಟ್ ಮಾಡಬಹುದು. ಗೈಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ.